ದೇವನಹಳ್ಳಿಯಲ್ಲಿ ಹೋಟೆಲ್ ಮುಚ್ಚುವ ಭೀತಿಯಲ್ಲಿ ಮಾಲೀಕರು. ಇರಾನ್-ಇಸ್ರೇಲ್ ಯುದ್ಧದ ಎಫೆಕ್ಟ್, ಎಲ್ಪಿಜಿ ಗ್ಯಾಸ್ಗೆ ಹೆಚ್ಚಿದ ಬೇಡಿಕೆ. 2-3 ದಿನಗಳ ಒಳಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಆಗದೇ ಇದ್ರೆ ಹೋಟೆಲ್ ಕ್ಲೋಸ್ ಮಾಡುವ ಭೀತಿ. ದೇವನಹಳ್ಳಿ ಪಟ್ಟಣದ ಅಯೋಧ್ಯೆ ಬೆಲ್ಲ ಹೋಟೆಲ್ ಮಾಲೀಕ ಮಧು ಹೇಳಿಕೆ. ಬೇಡಿಕೆ ಜೊತೆಗೆ ಬೆಲೆ ಏರಿಕೆಗೆ ಸರ್ಕಾರದ ವಿರುದ್ಧ ಅಸಮಾನ. ಕೇಂದ್ರ ಸರ್ಕಾರ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆಗೆ ಒತ್ತಾಯ. ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡದೇ ಇದ್ರೆ ಗ್ರಾಹಕರ ಮೇಲೂ ಬರೆ. ಸರ್, ನಾನೇನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಇವತ್ತು ಯಾವ ಸರ್ಕಾರದಲ್ಲಿ ಗ್ಯಾಸ್ನ ಬೆಲೆ ತೀರಾ ಅತಿ ರೇಟು ದುಬಾರಿ ಆಗಿರೋದ್ರಿಂದ ಎಲ್ಲರಿಗೂ ಹೊರೆ ಆಗುತ್ತೆ. ಒಂದು ಸಾಮಾನ್ಯ ಪ್ರಜೆಗಿಂತ ಮತ್ತು ಉನ್ನತವಾಗಿರೋಂಥವ್ರು ಪ್ರತಿಯೊಬ್ಬರು ಹೋಟ್ಲಲ್ಲಿ ಬಂದು ಊಟ ಮಾಡಲೇಬೇಕಾಗಿದೆ. 1700 ರೂಪಾಯಿ ಇರೋ ಗ್ಯಾಸ್ ಇವತ್ತು 2500-3000 ರೂಪಾಯಿ ಗ್ಯಾಸ್ ದೊರಕ್ತಾ ಇಲ್ಲ. ಆದ್ದರಿಂದ ಏನು ಅಂದರೆ, ಈ ಇರಾನ್ ಯುದ್ಧಗಳಿಂದ ನಮ್ಮ ದೇಶಕ್ಕೆ ಇದು ತೊಂದರೆ ಆಗ್ತಾಯಿದೆ. ಅದನ್ನು ಹೇಳ್ದಂಗೆ ಇಬ್ಬರು ಜಗಳದಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಮಕ್ಕಳು ಕೂಸು ಬಡವಾಯಿತು ಅನ್ನಂಗೆ ನಾವೆಲ್ಲ ಹೋಟ್ಲ್ ಮಾಲೀಕರು ಆಗಲಿ, ಈಗ ಹೋಟ್ಲಲ್ಲಿ ಕೆಲಸ ಮಾಡೋಂಥವರೆಲ್ಲ ಪಾಪ ತೀರಾ ಕೆಳಗಿನವರೇ ಮಾಡೋದು. ಪಾಪ ಅವ್ರಿಗೂ ಕೂಡ ನಾವು ಸಂಬಳಗಳು ಕೊಡೋಕ್ಕಾಗಲ್ಲ. ಪ್ಲಸ್ ಅದೇ ರೀತಿ ಇವಾಗ ಹೈವೇಯಲ್ಲಿ ಹೋಗ್ತಾ ಇರ್ತಾರೆ, ಅವ್ರ ಊಟಗಳು ಸಹ ನಾವು ದೊರಕಿಸೋಕ್ಕಾಗಲ್ಲ. ಅದರಿಂದ ನಾನೇನು ಹೇಳ್ತೀನಿ ಅಂದರೆ, ವಿನಂತಿ ಏನಂದರೆ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಮಧ್ಯಸ್ಥಿಕೆ ವಹಿಸಿ ನಮಗೆ ಇದರಲ್ಲಿ ದರದ ವಿಚಾರದಲ್ಲಿ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮಧು ಅಂತ ನನ್ನ ಹೆಸರು, ಅಯೋಧ್ಯೆ ಬೆಲ್ಲ ಮಾಲೀಕ.